ರೈಲ್ವೆ ಮಂತ್ರಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಿನ್ನೆ 6 ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು 7 ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು, ವಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಮಾಡೋಕ್ಕೆ ಫ್ಲಾಗ್ ಅಪ್ ಮಾಡೋದಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ಜಾರ್ಖಂಡ್ನ ದೇವಘರ್ನಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವಘರಿಂದ ವಾರಣಾಸಿಗೆ ಇದು ಮಾಡಿದ್ವಿ. ಅದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಒಂದು ರೈಲನ್ನು ಬಿಡ್ತಾಯಿದ್ದೀವಿ. ಸಾಯಂಕಾಲ 8 ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡ್ಕೊಳ್ತಾಯಿದ್ದೀವಿ. ತಂದೆ ನಾನು ಬಂದು 3 ತಿಂಗಳಾಗಿದೆ. ಹಳೆದನ್ನೆಲ್ಲ ನನಗೆ ಕೆತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬೆಳಗಾವಿಗೆ ಇವತ್ತೊಂದು ಟ್ರೈನ್ ಬರ್ತದೆ, ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ. ಅದೆಲ್ಲ ಆಗ್ತದೆ. ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಬಕ್ಕೌರಿ ಸಾಹೇಬರು, ಮಹಂತೇಶ್ ಅವರು, ನಮ್ಮ ಪಕ್ಷದ ಎಲ್ಲ ಅವ್ರ ಜೊತೇಲಿ ಇವರು ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಆಗಿದೆ, ಅದು ಕೂಡ ಆಗ್ತದೆ. ಇವತ್ತು ಬರ್ತಾಯಿದೆ. ಇವತ್ತೊಂದು ಬಂದಿದ್ದು, ಇದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು, ಹಳೇದೇನಾಯಿತು ಅಂತ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಬೆಳಗಾವಿಗೆ ವಂದೇ ಭಾರತ್ ಟ್ರೈನ್ ಬರಬೇಕು. ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು, ಸುರೇಶ್ ಅಂಗಡಿಯವರು, ಅವರು ಏನು ನಮ್ಮ ಉಡುಪಿಯಿಂದ ಹುಬ್ಬಳ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ದು ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಅದು ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಎಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ. ಒಂದು ಹಿಂದೆ ಇದ್ದಂಥದ್ದನ್ನು ಹೋಲಿಕೆ ಮಾಡಿದ್ರೆ ಅದರ 100 ಪಟ್ಟು ಜಾಸ್ತಿ ಕೆಲಸ ಆಗಿದ್ರು ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದು ತಾವು ಹೇಳಿದ್ದೀರ ಟ್ರೈನು, ಅದನ್ನು ನಾನು ಕೇಳ್ತೀನಿ. ನಾನು ಇವರು ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡು ಅದಕ್ಕೆ ಯಾವ ರೀತಿ ಮಾಡಬೇಕು, ಫೀಸಿಬಿಲಿಟೀಸ್ ಏನು, ಸರ್ವೆ ಏನು, ಇವೆಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ಮೊನ್ನೆ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಭೇಟಿ ಮಾಡಿ ಹೇಳಿದ್ದಾರೆ. ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡ್ಕೊಂಡು ಇದು ಮಾಡ್ತೀವಿ. ಆಯ್ತೇನಪ್ಪ ಇವರು ಏನಪ್ಪ ನೋಡಿ, ಒಂದು 54-55 ಜನರು ಒಟ್ಟು ಅರೆಸ್ಟ್ ಮಾಡಿದ್ದಾರೆ. ದುರುದ್ದೇಶಪೂರಿತವಾಗಿ ನಡೆದಿರ್ತಕ್ಕಂಥ ಹಿಂಸಾಕೃತ್ಯ ಅದು. ಆದ್ದರಿಂದ 23ರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ನನ್ನ ಹತ್ರ ಮಾಹಿತಿ ಇಲ್ಲ. ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ರೈಲ್ವೆ ಮಂತ್ರಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಿನ್ನೆ 6 ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು 7 ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು, ವಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಮಾಡೋಕ್ಕೆ ಫ್ಲಾಗ್ ಅಪ್ ಮಾಡೋದಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ಜಾರ್ಖಂಡ್ನ ದೇವಘರ್ನಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವಘರಿಂದ ವಾರಣಾಸಿಗೆ ಇದು ಮಾಡಿದ್ವಿ. ಅದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಒಂದು ರೈಲನ್ನು ಬಿಡ್ತಾಯಿದ್ದೀವಿ. ಸಾಯಂಕಾಲ 8 ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡ್ಕೊಳ್ತಾಯಿದ್ದೀವಿ. ತಂದೆ ನಾನು ಬಂದು 3 ತಿಂಗಳಾಗಿದೆ. ಹಳೆದನ್ನೆಲ್ಲ ನನಗೆ ಕೆತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬೆಳಗಾವಿಗೆ ಇವತ್ತೊಂದು ಟ್ರೈನ್ ಬರ್ತದೆ,
ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ. ಅದೆಲ್ಲ ಆಗ್ತದೆ. ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಬಕ್ಕೌರಿ ಸಾಹೇಬರು, ಮಹಂತೇಶ್ ಅವರು, ನಮ್ಮ ಪಕ್ಷದ ಎಲ್ಲ ಅವ್ರ ಜೊತೇಲಿ ಇವರು ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದು ಕೂಡ ಆಗ್ತದೆ. ಇವತ್ತು ಬರ್ತಾಯಿದೆ. ಇವತ್ತೊಂದು ಬಂದಿದ್ದು ಇದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು, ಹಳೇದೇನಾಯಿತು ಅಂತ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಬೆಳಗಾವಿಗೆ ಒಂದೇ ಭಾರತ್ ಟ್ರೈನ್ ಬರಬೇಕು. ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು, ಸುರೇಶ್ ಅಂಗಡಿಯವರು, ಅವರು ಏನು ನಮ್ಮ ಉಡುಪಿಯಿಂದ ಹುಬ್ಬಳ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ದು ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಅದು ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಎಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ. ಒಂದು ಹಿಂದೆ ಇದ್ದಂಥದ್ದನ್ನು ಹೋಲಿಕೆ ಮಾಡಿದ್ರೆ ಅದರ 100 ಪಟ್ಟು ಜಾಸ್ತಿ ಕೆಲಸ ಆಗಿದ್ರು ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದು ತಾವು ಹೇಳಿದ್ದೀರ ಟ್ರೈನು, ಅದನ್ನು ನಾನು ಕೇಳ್ತೀನಿ. ನಾನು ಇವರು ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡು ಅದಕ್ಕೆ ಯಾವ ರೀತಿ ಮಾಡಬೇಕು, ಫೀಸಿಬಿಲಿಟೀಸ್ ಏನು, ಸರ್ವೆ ಏನು, ಇವೆಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ಮೊನ್ನೆ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಭೇಟಿ ಮಾಡಿ ಹೇಳಿದ್ದಾರೆ. ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡ್ಕೊಂಡು ಇದು ಮಾಡ್ತೀವಿ. ಆಯ್ತೇನಪ್ಪ ಗುರು? ಏನಪ್ಪ ನೋಡಿ, ಒಂದು 54-55 ಜನನ ಒಟ್ಟು ಅರೆಸ್ಟ್ ಮಾಡಿದ್ದಾರೆ. ದುರುದ್ದೇಶಪೂರಿತವಾಗಿ ನಡೆದಂಥ ಒಂದು ಹಿಂಸಾಕೃತ್ಯ ಅದು. ಆದ್ದರಿಂದ 23ರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ನನ್ನ ಹತ್ರ ಮಾಹಿತಿ ಇಲ್ಲ. ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. ರೈಲ್ವೆ ಮಂತ್ರಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಿನ್ನೆ 6 ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು 7 ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು, ಒಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಮಾಡೋಕ್ಕೆ ಫ್ಲಾಗ್ ಆಫ್ ಮಾಡೋದಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ಜಾರ್ಖಂಡ್ನ ದೇವಘರ್ನಲ್ಲಿ ಮತ್ತೊಂದು ಇದು ಒಂದೇ ಭಾರತನ್ನು ನಾವು ದೇವಘರಿಂದ ವಾರಣಾಸಿಗೆ ಇದು ಮಾಡಿದ್ವಿ. ಅದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಒಂದು ರೈಲನ್ನು ಬಿಡ್ತಾಯಿದ್ದೀವಿ. ಸಾಯಂಕಾಲ 8 ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡ್ಕೊಳ್ತಾಯಿದ್ದೀವಿ. ತಂದೆ ನಾನು ಬಂದು 3 ತಿಂಗಳಾಗಿದೆ. ಹಳೇದನ್ನೆಲ್ಲ ನನಗೆ ಕೆತ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬೆಳಗಾವಿಗೆ ಇವತ್ತೊಂದು ಟ್ರೈನ್ ಬರ್ತಾಯಿದೆ. ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ. ಅದೆಲ್ಲ ಆಗ್ತದೆ. ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಬಕ್ಕೌರಿ ಸಾಹೇಬರು, ಮಹಂತೇಶ್ ಅವರು, ನಮ್ಮ ಪಕ್ಷದ ಎಲ್ಲ ಅವ್ರ ಜೊತೇಲಿ ಇವರು ಪ್ರಹ್ಲಾದ್ ಜೋಶಿ ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದು ಕೂಡ ಆಗ್ತದೆ. ಇವತ್ತು ಬರ್ತಾಯಿದೆ. ಇವತ್ತೊಂದು ಬಂದಿದ್ದು ಇದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು, ಹಳೇದೇನಾಯಿತು ಅಂತ ಕೇಳೋದಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಬೆಳಗಾವಿಗೆ ಒಂದೇ ಭಾರತ್ ಟ್ರೈನ್ ಬರಬೇಕು. ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು, ಸುರೇಶ್ ಅಂಗಡಿಯವರು, ಅವರು ಏನು ನಮ್ಮ ಉಡುಪಿಯಿಂದ ಹುಬ್ಬಳ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ದು ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ
ಅದು ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಎಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ. ಒಂದು ಹಿಂದೆ ಇದ್ದಂಥದ್ದನ್ನು ಹೋಲಿಕೆ ಮಾಡಿದ್ರೆ ಅದರ 100 ಪಟ್ಟು ಜಾಸ್ತಿ ಕೆಲಸ ಆಗಿದ್ರು ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದು ತಾವು ಹೇಳಿದ್ದೀರ ಟ್ರೈನು ಅದನ್ನು ನಾನು ಕೇಳ್ತೀನಿ. ನಾನು ಇವರು ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾಗದ ತರಿಸ್ಕೊಂಡು ಅದಕ್ಕೆ ಯಾವ ರೀತಿ ಮಾಡಬೇಕು, ಫೀಸಿಬಿಲಿಟೀಸ್ ಏನು, ಸರ್ವೆ ಏನು, ಇವೆಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ಮೊನ್ನೆ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ನಮ್ಮ ಮಂತ್ರಿಗಳನ್ನು ಭೇಟಿ ಮಾಡಿ ಹೇಳಿದ್ದಾರೆ. ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡ್ಕೊಂಡು ಇದು ಮಾಡ್ತೀವಿ. ಆಯ್ತೇನಪ್ಪ? ಇವರು ಏನಪ್ಪ ನೋಡಿ, ಒಂದು 54-55 ಜನನ ಒಟ್ಟು ಅರೆಸ್ಟ್ ಮಾಡಿದ್ದಾರೆ. ದುರುದ್ದೇಶ ಪೂರಿತವಾಗಿ ನಡೆದಿರ್ತಕ್ಕಂಥ ಹಿಂಸಾಕೃತ್ಯ ಅದು. ಆದ್ದರಿಂದ 23ರಲ್ಲೂ ಕೂಡ ಅದೇ ರೀತಿ ಆಗಿತ್ತು ಅನ್ನೋದು ಇವಾಗ ಅವರೇ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ನನ್ನ ಹತ್ರ ಮಾಹಿತಿ ಇಲ್ಲ. ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ.